ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ತುಂಬ ಸಣ್ಣ ವ್ಲಾಗ್ ಆಗಿದೆ. ತುಂಬ ಅಂದರೆ ತುಂಬ ಸಣ್ಣ ವ್ಲಾಗು, ಒಂದು 6 ಮಿನಿಟ್ಸ್ ವ್ಲಾಗ್ ಅಷ್ಟೇ ಇದು. ಸೊ ಇವತ್ತಿನ ರಂಗೋಲಿ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಮಧ್ಯಾಹ್ನದ ಅಡುಗೆನ ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನದ ಅಡುಗೆ ಬಂದು ಟೊಮೆಟೊ ಬಾತು. ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕ್ಬಿಟ್ಟು ಆಮೇಲೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಏಲಕ್ಕಿ, ಬಿರಿಯಾನಿ ಎಲ್ಲ ಇಷ್ಟನ್ನೆಲ್ಲ ಹಾಕಿದ್ದೀನಿ. ಸೊ ಇವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಸೊ ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹಾಕ್ತಾಯಿಲ್ಲ, ಅದರ ಬದಲು ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಒಂದು 6 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡೋ ಮೂಡಿರಲಿಲ್ಲ, ಹಾಗಾಗಿ ತುಂಬ ಸಣ್ಣ ವ್ಲಾಗ್ ಆಗಿದೆ ಇದು. ಸೊ ಜಸ್ಟ್ ನಾನು ಟೊಮೆಟೊ ಬಾತ್ ಏನು ಮಾಡಿದ್ದೆ ಅದನ್ನಷ್ಟೇ ಶೇರ್ ಮಾಡಿದ್ದೀನಿ. ಸೊ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ, ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ಅಡುಗೆ ಮನೆಗೆ ಹಾಕಿದೆ ನೋಡಿ ಲೈಟ್, ಅದು ಅರ್ಧ ಬಂದಿದೆ, ಅರ್ಧ ಬರ್ತಾ ಇಲ್ಲ. ಸೊ ಹಾಗಾಗಿ ಲೈಟಿಂಗ್ ಪ್ರಾಬ್ಲಮ್ ಬೇರೆ ಆಗಿದೆ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಒಂದು ಸತಿ ಫ್ರೈ ಮಾಡಿಕೊಂಡೆ. ಸೊ ಇವತ್ತು ಅಡುಗೆ ಮಾಡೋ ಮನಸ್ಸು ಇರಲಿಲ್ಲ. ಸೊ ಹಾಗಾಗಿ ಏನೋ ಒಂದು ಮಾಡೋಣ ಅಂದ್ಬಿಟ್ಟು ಮಾಡಿದ್ದು. ಸೊ ಟೊಮೆಟೊ ಬಾತೆ ತುಂಬ ಈಸಿ ಅಲ್ವಾ, ಹಾಗಾಗಿ ಟೊಮೆಟೊ ಬಾತೆ ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಬಾತೆ ಮಾಡಿದೆ. ಸೊ ಇವಾಗ ನೆಕ್ಸ್ಟ್ ಟೊಮೆಟೊಗಳನ್ನ ಹಾಕ್ತಾಯಿದ್ದೀನಿ. ಸೊ ಸುಮಾರು ಒಂದು 6 ಟೊಮೆಟೊ ತೊಗೊಂಡಿದ್ದೆ, ನಾಟಿ ಟೊಮೆಟೊ. ಅದನ್ನೇ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಇದರಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಟೊಮೆಟೊ ಬಾತ್ ರೆಸಿಪಿ ಕೂಡ ತುಂಬ ಸತಿ ಶೇರ್ ಮಾಡಿದ್ದೀನಿ, ಇದೇನು ಮೊದಲನೇ ಸರಿ ಅಲ್ಲ. ಬಟ್ ಇದು ಡೈಲಿ ವ್ಲಾಗ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ಅದನ್ನೇ ಶೇರ್ ಮಾಡೋಕ್ಕಾಗೋದು. ಸೊ ಹಾಗೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸಿದ್ದೀನಿ. ಟೊಮೆಟೊ ಹಾಕಿದೆ, ಉಪ್ಪು ಹಾಕಿದೆ, ಬೇಗ ಟೊಮೆಟೊ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಸೊ ಟೊಮೆಟೊ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಇಮಿಡಿಯೇಟಾಗಿ ಉಪ್ಪನ್ನ ಹಾಕ್ತೀನಿ. ಸೊ ಯಾರಾದರೂ ಫಾಲೋ ಮಾಡೋಂಗಿದ್ರೆ ಮಾಡ್ಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸೊ ಬೇಗ ಅಡುಗೆ ಮಾಡಬೇಕು ಅಂದರೆ ಈ ಸಣ್ಣ ಪುಟ್ಟದೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಅರಿಶಿನ ಪುಡಿ ಕೂಡ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂಚೂರು ಮೊಸರನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪನೇ, ಜಾಸ್ತಿ ಅಲ್ಲ, ಸುಮಾರು ಒಂದು 4 ಸ್ಪೂನ್ ಮೊಸರು ಅಂದ್ಕೊಳ್ಳಿ. ಸೊ ಮೊಸರನ್ನೆಲ್ಲ ಹಾಕಿದ ಮೇಲೆ ಇದಕ್ಕೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸೊ ಸಾಂಬಾರು ಪೌಡ್ರ್ ಬೇಕಾದರೆ ಹಾಕ್ಕೊಳ್ಳಿ. ಸಾಂಬಾರು ಪೌಡ್ರು ನಾನು ಮತ್ತೆ ತೆಗೆದು ಡಬ್ಬಕ್ಕೆ ಹಾಕಿಲ್ಲ, ಹಾಗಾಗಿ ಹಾಕಿಲ್ಲ ನಾನು. ಸೊ ನಾಳೆ ಹಾಕಬೇಕು. ಇವತ್ತು ತುಂಬ ಲೇಸಿ ಡೇ ನನಗೆ, ಯಾಕೆ ಗೊತ್ತಿಲ್ಲ, ತುಂಬ ಲೇಸಿ ಆಗಿಬಿಟ್ಟಿದ್ದೇನೆ ಇವತ್ತು. ಸೊ ಈಗ ಸ್ವಲ್ಪ ಧನಿಯಾ ಪೌಡರ್ನ ಕೂಡ ಹಾಕಿದ್ದೀನಿ, ಹಾಗೆ ಗರಂ ಮಸಾಲ ಕೂಡ ಹಾಕಿದ್ದೀನಿ. ಸೊ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಲೇಸಿ ಡೇ ಅಂತ ಹೇಳ್ತಾ ಇದ್ದೆ ಅಲ್ಲ, ಮನೆ ಕೆಲಸ ಎಲ್ಲ ಮಾಡಿದೆ, ಬಟ್ ಅಡುಗೆ ಮಾಡೋಕ್ಕೆ ಒಂದು ಸ್ವಲ್ಪ ಸೋಂಬೇರಿತನ ಆಗೋಯ್ತು. ಸೊ ಹಾಗಾಗಿ ಸೋಂಬೇರಿಗಳಿಗಾಗಿ ಮಾಡಿರುವಂಥ ಟೊಮೆಟೊ ಬಾತ್ ಇದು. ಸೊ ಈಗ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಿಮ್ಮ ಹತ್ರ ಪುದೀನ ಇದ್ದರೆ ಪುದೀನ ಹಾಕ್ಕೊಳ್ಳಿ. ಸೊ ಪುದೀನ ಖಾಲಿಯಾಗಿತ್ತು, ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈಗ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ನೀಟಾಗಿ ಬಿಟ್ಕೊಂಡು ಬಂದಿದೆ. ಈ ರೀತಿ ಆಗಬೇಕು. ಈ ರೀತಿ ಆಗಬೇಕಾದ್ರೆ ಇದಕ್ಕೆ ನಾನು ಅಕ್ಕಿನ ಸೇರಿಸ್ತೀನಿ. ಸೊ ಅಕ್ಕಿ ಆಲ್ರೆಡಿ ತೊಳೆದು ನೆನೆಸಿಟ್ಟಿದ್ದೆ. ಸೊ ಸುಮಾರು ಒಂದು 4 ಗ್ಲಾಸ್ ಅಕ್ಕಿ.
ಸೊ 2 ಹೊತ್ತಿಗೆ ಆಗೋ ಥರ ಮಾಡ್ತಾಯಿದ್ದೀನಿ. ಹಾಗಾಗಿ 4 ಗ್ಲಾಸ್ ಹಾಕಿದ್ದೀನಿ. ಸೊ ಇವಾಗ ಅಕ್ಕಿ ಹಾಕಿದ ಮೇಲೆ ನೀರು ಎಷ್ಟು ಬೇಕೋ ಅದ್ರ ತಕ್ಕಂಗೆ ನೋಡಿ ಹಾಕ್ತೀನಿ. ಸೊ 4 ಗ್ಲಾಸ್ ಅಂದರೆ 8 ಗ್ಲಾಸ್ ನೀರು ಹಾಕಬೇಕು. ಸೊ ನೀವು ಗ್ಲಾಸ್ ಅಳತೆ ಎಲ್ಲ ಹಾಕಂಗಿದ್ರೆ ಆ ಮೆಷರ್ಮೆಂಟೆಲ್ಲ ಹಾಕಿ 1 ಗ್ಲಾಸ್ಗೆ 2 ಗ್ಲಾಸ್ ನೀರು. ಸೊ ನಾನು ಹಾಗೆ ಹಾಕ್ತೀನಿ, ಮೆಷರ್ಮೆಂಟ್ ನನಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಹಾಗೆ ಹಾಕೋದ್ರಿಂದ ನನಗೇನು ಗ್ಲಾಸ್ ಇಟ್ಕೊಂಡು ಹಾಕಲ್ಲ. ಸೊ ಇವಾಗ ನೀರೆಲ್ಲ ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ಬಟಾಣಿ ನಿನ್ನೆ ನಾನು ಬೇಯಿಸ್ಕೊಂಡು ಇಟ್ಟಿದ್ದೆ, ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಸೊ ಯಾವಾಗಾದರೂ ಎಮರ್ಜೆನ್ಸಿ ಬೇಕಾದರೆ ಯೂಸ್ ಮಾಡ್ಬೋದು ಅಂತ. ಸೊ ಅದನ್ನೇ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು ಇದನ್ನು ಫಾಲೋ ಮಾಡ್ಬೋದು. ಬೇಯಿಸ್ಬಿಟ್ಟು ಇಟ್ಕೋಬೋದು ಅಥವಾ ನೆನೆಸ್ಬಿಟ್ಟು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಫ್ರೀಝರ್ಗೆ ಹಾಕ್ಬೋದು. ಸೊ ನೀವು ಬೇಕಾದಾಗ ಇಮಿಡಿಯೇಟಾಗಿ ಯೂಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಸೊ ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು, ಹಂಗಾಗಿ ಒಂಚೂರು ಉಪ್ಪನ್ನ ಸೇರಿಸಿದ್ದೀನಿ. ಈಗ ನೀರೆಲ್ಲ ಕುದಿ ಬರ್ತಾಯಿದೆ. ಈ ಟೈಮಲ್ಲಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಮೊದಲಿಗೆ ಕ್ಲೋಸ್ ಮಾಡಿದರೆ ಎಲ್ಲ ಫುಲ್ ಮಿಕ್ಸ್ ಆಗೋದಿಲ್ಲ, ಹಂಗಾಗಿ ಈ ಟೈಮಲ್ಲಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ರೆ ನೋಡಿ ಈ ರೀತಿ ಆಗಿದೆ ಟೊಮೆಟೊ ಬಾತು. ಸೊ ಲಿಡ್ ಓಪನ್ ಮಾಡಿ ಒಂದು ಸತಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಪ್ಲೇಟಲ್ಲಿ ಸರ್ವ್ ಮಾಡಿ ಕೊಡ್ತೀನಿ. ನಮ್ಮ ಅಕ್ಕ ಮನೇಲಿ ಇದ್ಲು ಇವತ್ತು, ಆಫೀಸ್ ವರ್ಕ್ ಫ್ರಮ್ ಹೋಮ್ ಮಾಡಿದ್ಲು. ಸೊ ಹಾಗಾಗಿ ಅವಳಿಗೆ ಕೂಡ ಸ್ವಲ್ಪನೇ ಹಾಕಿದ್ದು. ಸೊ ಅವಳು ಡಯಟ್ ಅಲ್ವಾ, ಹಾಗಾಗಿ ಒಂದು ಚೂರೇ ಹಾಕಿದ್ದು. ಸೊ ಇದು ಅವಳಿಗೆ. ನೆಕ್ಸ್ಟ್ ನಾನು ಸರ್ವ್ ಮಾಡಿಕೊಂಡು ಊಟ ಮಾಡ್ತೀನಿ. ನಮ್ಮ ಯಜಮಾನರು ಇವತ್ತು ಬಂದಿಲ್ಲ ಇನ್ನು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.